ನಮಸ್ತೆ. ಪ್ರತಿದಿನ ಊಟದಲ್ಲಿ ತುಪ್ಪವನ್ನು ಬಳಸುವುದು ಆರೋಗ್ಯಕರ ಜೀವನದ ಒಂದು ಉತ್ತಮ ಅಭ್ಯಾಸ. ಆಯುರ್ವೇದದಲ್ಲಿ ತುಪ್ಪವನ್ನು ಪವಿತ್ರ ಔಷಧ ಎಂದು ಹೇಳಲಾಗುತ್ತೆ. ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ ಮೂಳೆಗಳ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯ ಮಾಡುವಂತಹ ತುಪ್ಪವನ್ನು ಆರೋಗ್ಯಕರವಾಗಿ ತುಂಬ ದಿನ ಕೆಡದಂತೆ ಶೇಖರಿಸಿಡುವ ಹಾಗೆ ಮನೆಯಲ್ಲೇ ಹೇಗೆ ತಯಾರಿಸೋದಂತ ನೋಡೋಣ. ಮೊದಲು ಕಡೆದಂತಹ ಬೆಣ್ಣೆಯನ್ನು ಒಂದು ಪಾತ್ರೆಗೆ ಸೇರಿಸಿ ಶುದ್ಧವಾದ ನೀರಿನಿಂದ ಅದನ್ನು 2 ಬಾರಿ ತೊಳ್ಕೊಳ್ಳೋಣ. ನನಗಿಲ್ಲಿ 1 kgಯಷ್ಟು ಬೆಣ್ಣೆ ಸಿಕ್ಕಿದೆ. ಅದರಿಂದ ಯಾವ ರೀತಿಯಾಗಿ ತುಪ್ಪವನ್ನು ತಯಾರಿಸೋದಂತ ನೋಡೋಣ. ತುಪ್ಪವನ್ನು ತಯಾರಿಸೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಟೀ ಸ್ಪೂನಷ್ಟು ಬಿಸಿ ಮಾಡಿದಂತಹ ಮೆಂತೆ ಕಾಳುಗಳು. ನಿಮಗೆ ಕಹಿ ಅಂತ ಅನಿಸಿದರೆ ಅದರ ಪ್ರಮಾಣವನ್ನು ಕಮ್ಮಿ ಮಾಡ್ಕೋಬಹುದು. 1 ದೊಡ್ಡ ಗಡ್ಡೆ ಬಿಡಿಸಿದಂಥ ಬೆಳ್ಳುಳ್ಳಿ ಎಸಳುಗಳು, 1 ಚಿಟಿಕೆ ತಾಂಬೂಲಕ್ಕೆ ಬಳಸುವಂತಹ ಸುಣ್ಣ, 2 ಏಲಕ್ಕಿ. ನಿಮ್ಮ ಖಾರಕ್ಕನುಗುಣವಾಗಿ ಅಚ್ಚ ಖಾರದ ಪುಡಿ, 1 ವೀಳ್ಯದೆಲೆ. ನಿಮಗೆ ಲಭ್ಯ ಇದ್ದರೆ ನೀವು ಅರಿಶಿಣದ ಎಲೆ ಮತ್ತು ನುಗ್ಗೆ ಸೊಪ್ಪಿನ ಎಲೆಗಳನ್ನು ಸಹ ಬಳಸಿ ಇನ್ನೂ ಆರೋಗ್ಯಕರ ತುಪ್ಪವನ್ನು ತಯಾರಿಸ್ಕೋಬಹುದು. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಬೆಣ್ಣೆಯ ಪಾತ್ರೆಯನ್ನು ಸ್ಟವ್ ಮೇಲೆ ದೊಡ್ಡ ಉರಿಯಲ್ಲಿ ಇಟ್ಟು 1 ಚಮಚದ ಸಹಾಯದಿಂದ ಈ ರೀತಿಯಾಗಿ ಆಡಿಸ್ತಾ ಬೆಣ್ಣೆಯನ್ನು ಸಂಪೂರ್ಣವಾಗಿ ಕರಗಿಸ್ಕೊಳ್ಳೋಣ. ಬೆಣ್ಣೆ ಕರಗಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣ ಉರಿಯಲ್ಲಿ ಇನ್ನೂ 2 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ. ಈ ಸಮಯದಲ್ಲಿ ತುಪ್ಪವನ್ನು ತಯಾರಿಸೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಜೋಡಿಸ್ಕೊಳ್ಳೋಣ. ಏಲಕ್ಕಿಯ ಸಿಪ್ಪೆ ತೆಗೆದು ಅದನ್ನು ಸಣ್ಣದಾಗಿ ಪುಡಿ ಮಾಡಿಕೊಳ್ಳೋಣ. ಮೆಂತೆಕಾಳುಗಳನ್ನು ಕೋರ್ಸಾಗಿ ಪೌಡರ್ ಮಾಡಿಕೊಂಡು ಬೆಳ್ಳುಳ್ಳಿಯನ್ನು ಜಜ್ಜಿ ತೆಗೆದಿಟ್ಕೊಳ್ಳೋಣ. ಕರಗಿ ಕುದ್ದಂತಹ ಈ ಬೆಣ್ಣೆಯನ್ನು ಈಗ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಇದನ್ನು 8 ರಿಂದ 10 ನಿಮಿಷಗಳ ಕಾಲ ಕಾಯಿಸ್ಕೊಳ್ಳೋಣ. ಕೈ ಬಿಡದ ಹಾಗೆ 1 ಚಮಚದ ಸಹಾಯದಿಂದ ಇದನ್ನು ಈ ರೀತಿಯಾಗಿ ಆಡಿಸ್ತಾ ಇರಬೇಕು. ಇಲ್ಲ ಅಂದರೆ ಬೆಣ್ಣೆ ತಳಕಟ್ಟುವ ಸಾಧ್ಯತೆ ಇರುತ್ತೆ, ಹಾಗೆ ಉಕ್ಕುವ ಸಾಧ್ಯತೆ ಕೂಡ ಇರುತ್ತೆ. ತುಪ್ಪವನ್ನು ತಯಾರಿಸುವಾಗ ನಾವು ಸುಣ್ಣವನ್ನು ಬಳಸಿದಂತಹ ಕಾರಣ ಅದು ತುಪ್ಪದ ಒಂದು ಶೆಲ್ಫ್ ಲೈಫನ್ನು ಜಾಸ್ತಿ ಮಾಡುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ಗೆ ಸಹಾಯ ಮಾಡುತ್ತೆ. 8 ನಿಮಿಷದ ನಂತರ ಬೆಣ್ಣೆ ಕನ್ಸಿಸ್ಟೆನ್ಸಿ ಮತ್ತು ಕಲರ್ ಈ ರೀತಿಯಾಗಿ ಚೇಂಜ್ ಆಗಿದೆ. ಇನ್ನೂ 2 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡಾಗ ಬೆಣ್ಣೆಯಿಂದ ತುಪ್ಪ ಈ ರೀತಿಯಾಗಿ ಸಪ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಈ ಹಂತದಲ್ಲಿ ದೇವರ ನೈವೇದ್ಯಕ್ಕೆ ಮತ್ತು ತುಪ್ಪದ ದೀಪಕ್ಕೆ ತುಪ್ಪ ಬೇಕು ಅಂದರೆ ತೆಗೆದಿಟ್ಕೋಬಹುದು. ಇದಕ್ಕೆ ಈಗ ಮೆಂತೆಕಾಳಿನ ಪುಡಿ, ಸುಣ್ಣ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಅರಿಶಿಣದ ಎಲೆ, ವೀಳ್ಯದೆಲೆ ಹಾಗೆ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸಿ ಸ್ಟೌವನ್ನು ಆಫ್ ಮಾಡಿಬಿಡೋಣ. ಎಲೆ ಈ ರೀತಿಯಾಗಿ ಚೆನ್ನಾಗಿ ಕರೆದಿರಬೇಕು ಮತ್ತು ಬೆಳ್ಳುಳ್ಳಿಯ ಬಣ್ಣ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿರಬೇಕು. ಆಗ ತುಪ್ಪ ಆಗಿದೆ ಅಂತ ಅರ್ಥ. ಇದನ್ನು ಸಂಪೂರ್ಣವಾಗಿ ತಣ್ಣಗಾಗಲು ಬಿಟ್ಟು ತಣ್ಣಗಾದ ತುಪ್ಪವನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ. ಸಂಜೆಯ ಹೊತ್ತಿಗೆ ತುಪ್ಪ ಈ ರೀತಿಯಾಗಿ ಸಾಲಿಡಿಫೈ ಆಗೋದಕ್ಕೆ ಶುರುವಾಗಿರುತ್ತೆ ಮತ್ತು ಮಾರನೆಯ ದಿನ ಸಂಪೂರ್ಣವಾಗಿ ಮರಳಾದಂತಹ ತುಪ್ಪ ತಯಾರಾಗಿರುತ್ತೆ. ದ್ರವರೂಪದ ಬಂಗಾರ ಅಂತಲೇ ಹೇಳ್ಬೋದಾದಂತಹ ಈ ತುಪ್ಪವನ್ನು ಆರೋಗ್ಯಕರ ರೀತಿಯಲ್ಲಿ ನೀವು ಸಹ ನಿಮ್ಮ ಮನೆಗಳಲ್ಲಿ ತಯಾರಿಸಿ ಕಲಬೆರಕೆ ಆಹಾರಗಳಿಂದ ಆದಷ್ಟು ದೂರ ಇರಿ. ವಂದನೆಗಳು.